ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ನಾನಿವತ್ತು ಮಲ್ಲೇಶ್ವರಮಲ್ಲಿ ಗಂಗಮ್ಮ ದೇವಸ್ಥಾನ ಇದೆ, ಆ ಗಂಗಮ್ಮ ದೇವಸ್ಥಾನದ್ದು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಮಿನಿ ವ್ಲಾಗ್ಸೇ. ತುಂಬ ಚೆನ್ನಾಗಿದೆ ದೇವಸ್ಥಾನ, ನೀವು ಹೋಗಿ ಬನ್ನಿ. ಅಲ್ಲಿ ಮಲ್ಲೇಶ್ವರಂಗೆ ಹೋದರೆ ಗಂಗಮ್ಮ ದೇವಸ್ಥಾನ ತುಂಬಾ ಫೇಮಸ್ ಇದೆ. ಅದು ದೇವಸ್ಥಾನ ನಾವಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಮಲ್ಲೇಶ್ವರಂ ಹತ್ರ ಇನ್ನೊಂದು ದೇವಸ್ಥಾನ ಇದೆ, ಮಾರಮ್ಮನ ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಇಲ್ಲೂ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದಕ್ಕೆ ಎಲ್ಲರೂ ಬಂದು ಇಲ್ಲಿ ದರ್ಶನ ಮಾಡ್ಕೊಳ್ಳೋಣ ಅಂತ ಬರ್ತಾ ಇದ್ದೀವಿ. ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ಗರ್ಭಗುಡಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ ದೇವರು. ಇದು ರಥ, ಆ ದೇವ್ರ ಮೆರವಣಿಗೆಗೆ ಎಲ್ಲ ತೊಗೊಂಡೋಗ್ತಾರಲ್ಲ ಅದು ರಥ. ಇದು ಬಂದು ಇಲ್ಲಿ ಅಂಗಡಿಗಳೆಲ್ಲ ಇದೆ, ನಿಮಗೆ ಪೂಜೆ ಸಾಮಾನು ಎಲ್ಲ ತೊಗೊಳ್ಬೋದು. ತುಂಬಾ ಫೇಮಸ್ಸು ಮಲ್ಲೇಶ್ವರಮಲ್ಲಿ ಗಂಗಮ್ಮ ದೇವಸ್ಥಾನ ಅಂದರೆ. ನೀವು ಬನ್ನಿ ಫ್ರೆಂಡ್ಸ್, ಇಲ್ಲಿ ಬಂದು ಇದನ್ನೆಲ್ಲ ನೋಡ್ಕೊಂಡು ಹೋಗಿ ದೇವಸ್ಥಾನನ. ಜಾತ್ರೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ, ಅಷ್ಟು ಚೆನ್ನಾಗಿದೆ ಜಾತ್ರೆ, ಸಖತ್ತಾಗುತ್ತೆ. ನೀವು ನೋಡಬೇಕು ಆ ಜಾತ್ರೆಯಲ್ಲಿ ತುಂಬಾ ರಶ್ ಇರ್ತಾರೆ, ಚೆನ್ನಾಗೂ ಆಗುತ್ತೆ, ಗ್ರ್ಯಾಂಡಾಗಿ ಆಗುತ್ತೆ ಜಾತ್ರೆ ಅಂತೂ. ಈಗ ನಾವು ಮೇಲ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿ ವಿಡಿಯೋ ಮಾಡೋಕ್ಕೂ ಬಿಡಲ್ಲ, ಆದರೂ ಒಂದು ಸ್ವಲ್ಪ ಮಾಡಿದ್ದೀನಿ ನಾನು ವಿಡಿಯೋನ. ಬನ್ನಿ ಫ್ರೆಂಡ್ಸ್, ಇವಾಗ ಎಲ್ಲರೂ ದೇವ್ರ ದರ್ಶನ ಮಾಡೋಣ, ಗಂಗಮ್ಮ ತಾಯಿಗೆ ಕೈ ಮುಗಿಯೋಣ. ಆ ದೇವ್ರ ಆಶೀರ್ವಾದ ಸಿಗಲಿ ನಮಗೆ, ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಆ ದೇವಿ ಆಶೀರ್ವಾದ ಸಿಗಲಿ. ಆ ದೇವ್ರನ್ನ ನೋಡಿದ್ರೆ ನಿಮಗೆ ಮೈ ಜುಮ್ ಅನ್ನುತ್ತೆ ಫ್ರೆಂಡ್ಸ್, ಆ ರೀತಿ ಇದೆ ಗಂಗಮ್ಮ ತಾಯಿ. ಅಷ್ಟು ಒಳ್ಳೆ ಎದ್ದು ಬರೋ ಥರ ಇದೆ ದೇವ್ರನ್ನ ನೋಡ್ತಾ ಇದ್ರೆ ನೀವು ಎರಡು ಕಣ್ಣು ಸಾಲದು ಆ ದೇವಿ ದರ್ಶನ ಮಾಡೋಕ್ಕೆ. ನಾವು ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ ಇವಾಗ ದೇವಿ ದರ್ಶನ ಮಾಡಿಕೊಂಡು ಗಂಗಮ್ಮ ತಾಯಿನ ದರ್ಶನ ಮಾಡಿಕೊಂಡು ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಸೇವೆ ಸಲ್ಲಿಸೋರು ಹಲ್ವಾರು ಸೇವೆಗಳು ಸಲ್ಲಿಸ್ತಾರೆ, ಹೆಜ್ಜೆ ನಮಸ್ಕಾರ ಮಾಡ್ತಾರೆ, ತುಂಬಾ ಸೇವೆ ಸಲ್ಲಿಸ್ತಾರೆ ಈ ದೇವಸ್ಥಾನದಲ್ಲಿ. ಬನ್ನಿ ಫ್ರೆಂಡ್ಸ್, ಎಲ್ಲ ನೋಡ್ಕೊಂಬರೋಣ, ಒಳಗಡೆ ದೇವ್ರನ್ನೆಲ್ಲ ನೋಡ್ಕೊಂಬರೋಣ. ಹಾಗೆ ನೀವು ಬನ್ನಿ ನಮ್ಮ ಜೊತೆ, ನೀವು ನೋಡಿ ಎಲ್ಲ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ. ಆ ದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಗಂಗಮ್ಮ ದೇವರು ಹೊರಗಡೆ ಈ ದೊಡ್ಡ ವಿಗ್ರಹ ಇಟ್ಟಿದ್ದಾರೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ನೀವು ಎಲ್ಲ ಆಶೀರ್ವಾದ ತಗೊಳ್ಳಿ ಆ ತಾಯಿದು, ಗಂಗಮ್ಮ ತಾಯಿದು. ಹೊರಗಡೆ ಅಂದರೆ ಹೊರಗಡೆ ಅಲ್ಲ, ಗರ್ಭಗುಡಿ ಇದೆಯಲ್ವಾ ಅದ್ರ ಪಕ್ಕದ ಸೈಡಲ್ಲಿ ಈ ದೇವಿ ವಿಗ್ರಹ ಇಟ್ಟಿರೋದು. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ದೇವಿ. ಹಾಗೆ ಎದ್ದು ಬರೋ ಥರ ಇದೆ ದೇವರು. ಇದು ಬಂದು ಚಿಕ್ಕ ಗಂಗಮ್ಮ ದೇವಿ ವಿಗ್ರಹ ಇಟ್ಟಿದ್ದಾರೆ ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಇಟ್ಟಿದ್ದಾರೆ, ಗರ್ಭಗುಡಿ ಪಕ್ಕದಲ್ಲೇ ಇಟ್ಟಿದ್ದಾರೆ. ಈಗ ಕುಂಕುಮ ತಗೊಳ್ತಾ ಇದ್ದೀವಿ ನಾವು, ಆ ದೇವಿ ಪ್ರಸಾದನ ಹಣೆಗೆ ಇಟ್ಕೊಳ್ತಾ ಇದ್ದೀವಿ.
ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗಂಗಮ್ಮ ತಾಯಿಗೆ ಹಲವಾರು ಸೇವೆಗಳು ಮಾಡ್ತಾರೆ. ಉರುಳು ಸೇವೆ ಮಾಡ್ತಾರೆ, ಮತ್ತು ಈ ತೆಂಗಿನಕಾಯಿ ಹೆಜ್ಜೆ ನಮಸ್ಕಾರ ಮಾಡ್ತಾರೆ. ನೋಡಿ ಈ ರೀತಿ ಎಲ್ಲ ಮಾಡ್ತಾರೆ ನಮಸ್ಕಾರನ. ಹೆಜ್ಜೆಗೆ ನಮಸ್ಕಾರ ಮಾಡ್ತಾರೆ. ಅಷ್ಟು ಸೇವೆ ಸಲ್ಲಿಸ್ತಾರೆ ಈ ದೇವಸ್ಥಾನದಲ್ಲಿ. ಜಾತ್ರೆ ಅಂತೂ ತುಂಬಾ ಗ್ರ್ಯಾಂಡಾಗಿ ಆಚರಿಸ್ತಾರೆ ಫ್ರೆಂಡ್ಸ್. ಕಳೆಕಾಯಿ ಪರಿಸೆ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಈ ದೇವಸ್ಥಾನದಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಲ್ಲೇಶ್ವರಮಲ್ಲಿ ಗಂಗಮ್ಮ ದೇವ್ರನ್ನ ಹೇಗೆ ಎಷ್ಟು ಚೆನ್ನಾಗಿದೆ ಅಂತ. ನೀವು ದೇವಸ್ಥಾನ ಎಲ್ಲ ನೋಡಿದ್ರಿ, ದೇವ್ರನ್ನೂ ನೀವು ನೋಡಿದ್ರಿ. ತುಂಬಾ ಚೆನ್ನಾಗಿ ದರ್ಶನನೂ ಆಯಿತು. ಒಳ್ಳೆ ದರ್ಶನನೂ ಸಿಕ್ತು ದೇವಿದು. ನಾವು ಬೇರೆ ದಿವಸ ಹೋಗಿದ್ರೆ ತುಂಬಾ ರಶ್ ಇರೋದು ಫ್ರೆಂಡ್ಸ್. ನಾವು ಸ್ವಲ್ಪ ಮಾಮೂಲಿ ಟೈಮಲ್ಲಿ ಹೋಗಿದ್ವಿ, ಸೋಮವಾರ ಏನೋ ಹೋಗಿದ್ವಿ, ಹಂಗಾಗಿ ಸ್ವಲ್ಪ ರಶ್ ಕಡಿಮೆ ಇದೆ. ಶುಕ್ರವಾರ ಮಂಗಳವಾರ ಹೋದ್ರಂತೂ ತುಂಬಾ ರಶ್ ಇರುತ್ತೆ ಅಲ್ಲಿ ದೇವಸ್ಥಾನದಲ್ಲಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.